ಸ್ವಾತಂತ್ರ್ಯ ಸಿಕ್ಕಿ 76 ವರ್ಷಗಳೇ ಕಳೆದರೂ ಗಡಿ ಗ್ರಾಮವಾದ ಕರಂಜಿಜೆ ಗ್ರಾಮದ ಜನರ ಗೋಳು ಕೇಳುವವರೇ ಇಲ್ಲದಂತಾಗಿದೆ. ಹೌದು, ಬೀದರ್ ಜಿಲ್ಲೆಯ ಗಡಿ ಭಾಗದಲ್ಲಿ ಬರುವ ಔರಾ ತಾಲೂಕಿನ ಚಿಂತಾಕಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಕರಂಜಿಜೆ ಗ್ರಾಮದ ಜನರ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ. ಎಲ್ಲಿ ನೋಡಿದ್ರಲ್ಲಿ ಗುಡಿಸಲು ಮನೆಗಳ ಎದುರು ಜೆಜೆಎಂ ಕಾಮಗಾರಿಯಾಗಿ ತೋಡಿರುವ ಗುಂಡಿಗಳು, ನೀರಿಗಾಗಿ ಮಕ್ಕಳು, ಹೆಣ್ಣು ಮಕ್ಕಳು, ವೃದ್ಧರು, ಯುವಕರು ಕುಡಿಯುವ ನೀರಿಗಾಗಿ ಓಡಾಡುವ ದೃಶ್ಯ ಕಂಡ್ರೆ ನೋಡಿದವರ ಎಂತಹ ಕಲ್ಲು ಹೃದಯವೂ ಕೂಡ ಕರಳು ಚುರುಕೆನಿಸುತ್ತದೆ. ಆದರೆ ಅಲ್ಲಿ ಅಧಿಕಾರಿಗಳಿಗೆ ಇದರ ಬಗ್ಗೆ ಏನು ಅನಿಸದೆ ತಾವು ಮಾಡುವುದೇ ಅತ್ಯುತ್ತಮ ಎನಿಸಿದೆ. ಬುರುಡೆ ಬಿಡುವ ರಾಜಕಾರಣಿಗಳಿಗೆ ಸ್ವಾತಂತ್ರ್ಯ ಕಳೆದು 76 ವರ್ಷಗಳಾದರೂ ಕೂಡ ಈ ಗ್ರಾಮದ ಕೆಲವು ಜನರಿಗೆ ಇಲ್ಲಿಯವರೆಗೆ ಮತದಾನದ ಗುರುತಿನ ಚೀಟಿಯನ್ನೇ ನೀಡಿಲ್ಲ. ಹೌದು, ಈ ಮಾತು ಕೇಳಿದರೆ ನೀವು ನಂಬಲೇಬೇಕು. ಔರಾ ತಾಲೂಕಿನ ಗಡಿಯಲ್ಲಿ ಬರುವ ಚಿಂತಾಕಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಕರಂಜಿಜೆ ಈ ಗ್ರಾಮದ ಜನರ ಗೋಳೆ ಕೇಳುವವರು ಯಾರಿಲ್ಲ ಎಂಬಂತಾಗಿದೆ. ನೀರಿನ ಸಮಸ್ಯೆ ಹಿಡಿದು ಎಲ್ಲ ಮೂಲಭೂತ ಸಮಸ್ಯೆಗಳಿಗೆ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದರೆ ತಪ್ಪಾಗಲಾರದು. ಸರ್ ನಮ್ಗೆ ನೀರಿಲ್ಲ, ಏನಿಲ್ಲ, 8 ದಿನ ನೀರು ಬಿಟ್ರು ನೀರಿಲ್ಲ. ನಾವು ನೀರು ಕೂಡಿಸ್ಕೊಂಡೆ ಹೋಗಿನಾಗ ನೀರಿಂದು ಇದು ಮಾಡ್ರಿ ನಮ್ಗೆ. ಎಷ್ಟು ದಿನ ಆಯ್ತು ನೀರು ಬರಲ್ಲ? ಈಗ ನಾವು ಊರಿಗೆ ಹೋಗಿದ್ದೆ ಸರ್, 2-3 ದಿನ ಆಯ್ತಾ, ಎಷ್ಟು ದಿನ ಆಯ್ತು ಅವ್ರಿಗೆ. 1 ತಿಂಗಳು ಸಲ ನೀರಿಲ್ಲ, ಏನಿಲ್ಲ. ಪೈಪ್ ಹೊಡೆದದು ನೀರು ಇಲ್ಲ, ಅದು ಇಲ್ಲ, ಇದಿಲ್ಲ, ಹಿಂಗೆ ಅನ್ಕೋತಿರ್ತಾರೆ. ಏನ್ ಮಾಡ್ರ ನಾವು ಹೆಣ್ಮಕ್ಳು ಏನ್ ಕುಡಿಯರಿ, ಏನ್ ಇದು ಮಾಡ್ರ ಬಂತು ಅರ್ಬಿ ಹೋಗ್ಯದು ಮಾಡೋದು ಎಲ್ಲ ಊರಿಗೆ ಇಲ್ಲಿ ಶಣಗರಂಜಿಗೆ ಸುಖ ಆಗ್ಯದ, ನಮ್ಮ ಊರಿಗೆ ಆಗ್ಬಾರ್ದಂದ್ರು ಏನ್ ಸಮಸ್ಯೆ ಐತಿ? ನೀರ್ ಬರ್ಲಂಟಾವ್ರಿ. ಈಗ ಏನ್ರ ವರ್ಷ ಆಯ್ತು, ಹೊಸ ಪೈಲೆ ಬರ್ತಿದ್ದು, ಈಗೆಲ್ಲ ಕೆದ್ರೆ ಕಿಕ್ಕ್ಯಾವ, ಒಟ್ಟು ನೀರೇ ಬರ್ಲಂಟಾವ. ಒಂದ್ ಟಾಕಿ ಅದ, ಹೊಡ್ಕೋ ಕಡ್ಕೋ ಕೈಲಾಗಲ್ದವ್ರು ಎಲ್ಲಿ ತಂದ್ಕೋಬೇಕು. ಎಷ್ಟು ವರ್ಷ ಆಯ್ತು ಕೆಲಸ ಮಾಡ್ತಾ ನೀರಿಂದು? 1.5 ವರ್ಷ ಆಯ್ತು. ಇನ್ನ ಕೆಲಸ ಮುಗಿದಿಲ್ಲ? ಇನ್ನ ನೀರೇ ಬರ್ಲಂಟಾವ. ಎಲ್ಲ ಹೊಡ್ದ ಕಿಕ್ಕ್ಯಾರ ಎಲ್ಲಂದ್ರಲ್ಲೇ ಒಟ್ಟು ನೀರ್ ಬರ್ಲಂಟಾವ. ಪೈಲೆ ಬರ್ತಿದ್ದು, ಈಗ 8 ದಿನಕ್ಕೊಮ್ಮೆ ನೀರ್ ಬರ್ಲಂಟಾವ. ನಿಮ್ಮ ಹೆಸರೇನು? ನಮ್ಮ ಹೆಸರು ಶಿವಮ್ಮ ಅದ ರೀ. ಯಾವರು? ಕರಂಜಿ. कहाँ जा रहे मामू? क्यों पानी नहीं आता गाँव में? जंगल में कितने दूर है? 2 किलोमीटर 1.5 किलोमीटर है. हाँ, कितने दिन से पानी नहीं आ रहा? 2 ವರ್ಷ ಆಯ್ತ್ರಿ ಸರ್. 2 ವರ್ಷ ಆಯ್ತು. ಗಾರಿ ಕೆದ್ರಿ ಪೈಪ್ ಎಲ್ಲ ಹೊಡೆದಾಕ್ಯಾರ. ಹಳೆ ಪೈಪಿಗೆ ನೀರು ಬರಲ್ಲ ಬಲೆ ಮಾಡಿ ಕುಂತಾರ. ಈಗ ಯಾನು ಬೆಳಗಾರ ಬೇಗ ನಿದ್ದಿಂದ ಬಲೆ ನೀರು ತರಬೇಕಾಗ್ತದ. ಇದ್ದಿನ ಪೈಪಿಗೆ ನೀರು ಬೇಡ. ಒಂದ್ ಹೆಣ್ಮಕ್ಳು ಸರಿ ಜಗಳ ಆಡ್ಕೋಬೇಕಂದ್ರೆ ಗಂಡ್ಸ್ ಬಂದು ಹೆಣ್ಮಕ್ಳು ಬೈಲತ್ತನ ಎಷ್ಟು ಗಲೀಜ್ ಬೈಲತ್ತ ನಮ್ಮದ್ ಕೂನ ಅದ ನಿಮಗ ಚಂದ ಹೇಳದಲ್ಲ. ಚಂದ ಹೇಳತ್ತಿಲ್ಲ. ನೀರಿನ ಪರಿಸ್ಥಿತಿ ಬಹಳ ಖರಾಬ್ ಅದ. ಈ ಕರಂಜಿ ಊರಿಗೆ ನೀರಿನ ಪರಿಸ್ಥಿತಿ ಖರಾಬ್ ಅದು. ಮಾದ್ರ ಗಲ್ಲಿಗೆ ಎಸ್ಸಿ ಗಲ್ಲಿಗೆ 2 ಗಲ್ಲಿಗೆ ನೀರಿನ ಪರಿಸ್ಥಿತಿ. ಊರಾಗೆಲ್ಲ ಚಂದ ಅದ. ಕುಡಿಯೋ ನೀರ್ ತರ್ಬೇಕಂದ್ರೆ ಅಲ್ಲಿ ಹೋಗಿ ಒಬ್ರು ಹಬ್ಸಕ್ ಹೋಗಿ ತಂದ್ಕೋಬೇಕು ನಾವು. ಇಲ್ಲಿ ನೀರ್ ತರ್ಬೇಕಂದ್ರೆ 4 ದಿನಕ್ಕೆ 2 ದಿನಕ್ಕೆ ನೀರ್ ಇಲ್ಲಿ ಬರ್ತಾವ. ಊರ ಬ್ಯಾರಲ್ಗಳು ತುಂಬ್ಕೋಬೇಕಂದ್ರೆ ಒಂದೊಂದು ಬ್ಯಾರಲ್ 20 ಕೊಡ, 4 ಬ್ಯಾರಲ್ 20 ಕೊಡಗೋಳವ್ರಿ ನಮ್ಮ ಮನೆಯಾಗಿ. ಮನುಷ್ಯ 2 ಕೊಡ ನೀರು ಸಿಗ್ತಾವ. ಮನುಷ್ಯಗೆ 2 ಕೊಡ ಸಿಗ್ತಾವ. ಮನುಷ್ಯಗೆ 2 ಕೊಡ ನೀರು ಸಿಕ್ಕು ಅಂದ್ರೆ ಆಯ್ತು. ಬ್ಯಾಸ್ಗೆ ಬಿಸಿಲು ಪೂರ ಬಿಸಿಲ ನೀರು ಹೆಣ್ಮಕ್ಳು ಬರೀ ನೀರು ಹೋಗ್ಯಾರ. ಯಾರಿಗೆ ಚಂದ್ರ ಬರ್ತದ, ಯಾರಿಗೆ ಹುಡಿ ಬರ್ತಾವ, ಯಾರಿಗೆ ಏನ್ ಸಮಸ್ಯೆ ಪಡ್ಕೊಂಡ್ರೆ ಈಗಲಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರಾ? ಜನಪ್ರತಿನಿಧಿಗಳು ಜನರ ಸಮಸ್ಯೆ ಕೇಳ್ತಾರಾ? ಕಾದು ನೋಡಬೇಕಾಗಿದೆ.